ಹಾಯ್ ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ಅಕೌಂಟೆನ್ಸಿ ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ಫೈನಲ್ ಪೇಪರ್ ಇಲ್ಲಿ ನಾನು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. 6 ಅಂಕದ ಪ್ರಶ್ನೆಗೆ ಮತ್ತು 12 ಅಂಕದ ಪ್ರಶ್ನೆಗೂ ಕೂಡ ಇಲ್ಲಿ ಆನ್ಸರ್ ನೀಡ್ತಾ ಇದ್ದೇನೆ. ಆಯಿತಾ, 2 ಅಂಕದ ಪ್ರಶ್ನೆಗಳಿಗೆ ಎಲ್ಲ ಸಂಪೂರ್ಣವಾಗಿ ಫುಲ್ ನಾನು ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ರಿಸಲ್ಟ್ ಯಾವಾಗ ಪ್ರಕಟಣೆ ಮಾಡಲಾಗುವುದು, ನಿಮಗೆ ಸೆಕೆಂಡ್ ಫೈನಲ್ ಎಕ್ಸಾಮ್ ಮತ್ತು ಥರ್ಡ್ ಫೈನಲ್ ಎಕ್ಸಾಮ್ ಎಲ್ಲ ಅಪ್ಡೇಟ್ಗಳು ಇಲ್ಲಿ ಕೊಡ್ತಾ ಇರ್ತೇನೆ. ಆಯಿತಾ, ಇನ್ ಆರ್ಡರ್ ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ಲೀಸ್ಟ್, ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಯಿತಾ, 2 ಪೀಪಲ್ಸ್. ಸೊ ನೆಕ್ಸ್ಟ್ ಕ್ವಶನ್, ಎ ಬಿ ಆ್ಯಂಡ್ ಸಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 5:3:2. ಆಯಿತಾ, ಇಲ್ಲಿ ಇಫ್ ಸಿ ರಿಟೈರ್ಸ್ ಅಂದರೆ ಈ ಒಂದು ಸಂಸ್ಥೆಯಿಂದ ಇವರು ರಿಟೈರ್ಸ್ ಆದರು ಸಿ. ಆಯಿತಾ, ಇಲ್ಲಿ ನೋಡಿ, ಇದು 5 ಎ ಅವ್ರದ್ದು, ಆಯಿತಾ, ಇದು 3 ಇದು ಬಿ ಅವ್ರದ್ದು, ಇದು ಸಿ, ಇದು ಯಾರ್ದು 2. ಆಯಿತಾ, ಇಲ್ಲಿ 2 ಹೊತ್ತಂದರೆ ಉಳಿದ್ರೆ ಯಾರು 5:2. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, 5:3. ಆಯಿತಾ, ಸರಿ, ಇಲ್ಲಿ ಬಿ ಮತ್ತು ಎ ಅವ್ರದ್ದು ಅಷ್ಟೇ. ಆಯಿತಾ, 5:3 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸಿ ರಿಟೈರ್ಸ್ ಆದರು, 2 ಹೋಯ್ತಂದರೆ 5:3 ಅಷ್ಟೇ ಉಳಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಇವಾಗ ಇಲ್ಲಿ ನೋಡಿ, ಇಲ್ಲಿ ಅನ್ರಿಕಾರ್ಡೆಡ್ ಲಯಬಿಲಿಟೀಸ್ ಅಂತ ಕೇಳಿದ್ದಾರೆ. ವೆನ್ ಪೇಡ್ ಆರ್ ಶೋನ್ ಇನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್, ಇದಕ್ಕೆ ಆಪ್ಷನ್. ಆಯಿತಾ, ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್ ಅಂತ. ಆಯಿತಾ, 3ನೇ ಪ್ರಶ್ನೆಗೆ ಆಪ್ಷನ್ ಇಲ್ಲಿ ಎ. ಇಲ್ಲಿ ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಅಥರೈಸ್ಡ್ ಕ್ಯಾಪಿಟಲ್. ಆಯಿತಾ, issued capital as part of authorized capital. So next question, following is an extraordinary item. ಆಯಿತಾ, ಎಕ್ಸ್ಟ್ರಾರ್ಡಿನರಿ ಐಟಮ್ ಅಂದ ತಕ್ಷಣ ಇದಕ್ಕೆ ಲಾಸ್ ಟು ಡೂ ಟು ಥೆಫ್ಟ್, ಇದು ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ ಆ್ಯಸ್ ಎ ರಿಸಲ್ಟ್ ಆಫ್, ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಅಗ್ರಿಮೆಂಟ್ among the partners. ಆಯಿತಾ, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಈಸ್ ಈಕ್ವಲ್ ಟು ಸಕ್ರಿಫೈಸ್ ರೇಷಿಯೋ. ಆಯಿತಾ, ಇಲ್ಲಿ ಆ್ಯಂಡ್ ಡಿಸಾಲ್ವ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಈಸ್ ಬಿ ಟ್ರಾನ್ಸ್ಫರ್ ಟು ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಆಯಿತಾ, ಲೋನ್ಸ್ ಆರ್ ವಿಚ್ ಆರ್ ಪೇಯಬಲ್ ವಿದಿನ್ 12 ಮಂತ್ಸ್. ಆಯಿತಾ, ವಿದಿನ್ 12 ಮಂತ್ಸ್. ಇಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ನೋನ್ ಆಸ್ ವರ್ಟಿಕಲ್ ಅನಾಲಿಸಿಸ್. ಆಯಿತಾ, ವರ್ಟಿಕಲ್ ಇಲ್ಲಿ ಅನಲೈಸಿಸ್ ಅಂತ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಇವಾಗ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಎವರೇಜ್ ಪ್ರಾಫಿಟ್ ಮೆಥಡ್. ಡಿವೆಂಚರ್ಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್. ಇಲ್ಲಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಇದು ಸೇಲ್ಸ್. ಇಲ್ಲಿ ಪ್ರೊಬಬಿಲಿಟಿ ಆಫ್ ರೇಷೋ, ಅರ್ನಿಂಗ್ ಪರ್ ಶೇರ್. ಕ್ಯಾಶ್ ಫೆಲೋ ಸ್ಟೇಟ್ಮೆಂಟ್, ಇದೇನಾಗುತ್ತೆ ಆನ್ಸರ್ ಕ್ಯಾಶ್ ಇನ್ ಫೆಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಇದಕ್ಕೆ ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಕೇಳಿದರೆ ಇದಕ್ಕೆ ಆನ್ಸರ್ ಟ್ರೂ ಆನ್ಸರ್ ಆಗಿರುತ್ತೆ. ಸ್ಟೇಟ್ ಎನಿ ಒನ್ ಟೈಪ್ಸ್ ಆಫ್ ಶೇರ್, ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಈಕ್ವಿಟಿ ಶೇರ್, ಇಲ್ಲಾಂದರೆ ರೆಫರೆನ್ಸ್ ಶೇರ್, ಯಾವುದಾದ್ರೂ ಒಂದು ಬರೀರಿ. ವಾಟ್ ಡೂ ಯು ಮೀನ್ ಬೈ ರೆಡೆಂಪ್ಷನ್ ಆಫ್ ಡಿವೆಂಚರ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ರಿಡೆಂಪ್ಷನ್ ಆಫ್ ನೋಡಿ, ರಿಡೆಂಪ್ಷನ್ ಆಫ್ ಡಿವೆಂಚರ್ ಅಂದರೆ ರೆಫರ್ಸ್ ಟು ದ repayment of principal's amount of debentures of the debenture holders by the company. ಇಷ್ಟೇ ಆನ್ಸರ್ ಮಾಡಬೇಕಾಗುತ್ತೆ. ಸ್ಟೇಟ್ ಎನಿ ಟು ನೋಡಿ, ನೀವು ಜಸ್ಟ್ ಒಂದು ವರ್ಡ್ನಲ್ಲಿ ಆನ್ಸರ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅನಾಲಿಸಿಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನಿಮಗೆ ಇನ್ವೆಸ್ಟರ್ಸ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್, ಗೌರ್ಮೆಂಟ್, ಯಾವುದಾದ್ರೂ ಒಂದು ಬರಿಬೇಕಾಗುತ್ತೆ. ಇಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಆರ್ ಅಂದರೆ ರಿಟರ್ನ್, ಓ ಅಂದರೆ ಆನ್, ಐ ಅಂದರೆ ಇನ್ವೆಸ್ಟ್ಮೆಂಟ್, ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ 2 ಮಾರ್ಕ್ಸ್ನಲ್ಲಿ ಕ್ವಶನ್ ನೋಡಿ, ಸ್ಟೇಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಆ್ಯಂಡ್ ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಫಿಕ್ಸ್ಡ್ ಕ್ಯಾಪಿಟಲ್ದಲ್ಲಿ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್ ನಾವು ಮೇಂಟೈನ್ ಮಾಡ್ತೀವಿ. ಟೂ ಮೇಂಟೆನ್ಸ್ ಆರ್ ನಾವು ಮಾಡ್ತೀವಿ, ಯಾವುದು ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್, ಎಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ನಲ್ಲಿ. ಆಯಿತಾ, ಅದೇ ರೀತಿ ಫ್ಲಕ್ಚುಟಿಂಗ್ ಕ್ಯಾಪಿಟಲ್ನಲ್ಲಿ ನಾವು ಒನ್ಲಿ ಒನ್ ಕ್ಯಾಪಿಟಲ್ ನಾವು ಮೇಂಟೈನ್ ಮಾಡ್ತೀವಿ, ಯಾವುದು ಕ್ಯಾಪಿಟಲ್ ಅಕೌಂಟ್. ಆಯಿತಾ, ಇಲ್ಲಿ 2 ಬರಿ ಅಂದಿದ್ದಾರೆ. ಸೊ ಆಲ್ ಅಡ್ಜಸ್ಟ್ಮೆಂಟ್ ನಾವು ಇಲ್ಲಿ ಏನು ಮಾಡ್ತೀವಿ, ಕರೆಂಟ್ ಅಕೌಂಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಫಿಕ್ಸ್ಡ್ ಕ್ಯಾಪಿಟಲ್ನಲ್ಲಿ. ಆಯಿತಾ, ಅದೇ ರೀತಿ ಫ್ಲಕ್ಚುಟಿಂಗ್ನಲ್ಲಿ ನಾವು ಏನು ಮಾಡ್ತೀವಿ, ಡೈರೆಕ್ಟ್ಲಿ ಆಲ್ ಅಡ್ಜಸ್ಟ್ಮೆಂಟ್ ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ. ಇಷ್ಟೇ. ಮೆನ್ಷನ್ ಎನಿ ಟು ಮೂಡ್ಸ್ ಆಫ್
ಇಲ್ಲಿ ನಿಮಗೆ ಅಮಾಂಗ್ ದ ಡೂ ರಿಟೈರಿಂಗ್ ಇಲ್ಲಿ ಪಾರ್ಟ್ನರ್ಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಪೇಮೆಂಟ್ ಇನ್ ಇಲ್ಲಿ ಲ್ಯಾಂಪ್ ಸಮ್ ಆಗಿರ್ಬೋದು, ಟ್ರಾನ್ಸ್ಫರ್ ಟು ಲೋನ್ ಆಗಿರ್ಬೋದು. ಸೊ ಈ ರೀತಿ ನೀವು ಯಾವುದು ಎರಡು ಬರೀದಿದ್ರೆ ಸಾಕು, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ, ವೆನ್ ದ ನಂಬರ್ ಆಫ್ ಶೇರ್ಸ್ ಅಪ್ಲೈಡ್ ಫಾರ್ ದ ಪಬ್ಲಿಕ್ ಈಸ್ ಮೋರ್ ದೆನ್ ದ ನಂಬರ್ ಆಫ್ ಶೇರ್ಸ್ ಆಫರ್ಡ್ ಬೈ ದ ಕಂಪನಿ ಫಾರ್ ಸಬ್ಸ್ಕ್ರಿಪ್ಷನ್ ಅಂತ. ನೇಮ್ ಎನಿ ಟು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಯಿತಾ. ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಪ್ರೊಸೀಡ್ ಫ್ರಮ್ ದ ಇಶ್ಯೂ ಆಫ್ ಶೇರ್ಸ್ ಆರ್ ಡಿವೆಂಚರ್ಸ್, ರೀಪೇಮೆಂಟ್ ಲಾಂಗ್ ಟರ್ಮ್ ಲೋನ್ಸ್ ಆ್ಯಂಡ್ ರಿಡೆಂಪ್ಷನ್ ಆಫ್ ರೆಫರೆನ್ಸ್ ಶೇರ್ಸ್. ಸೊ ಈ ರೀತಿ. ಸೊ ಈ ಒಂದು ಕ್ವಶನ್ ನಂಬರ್ 22. ಸೊ ಇದಕ್ಕೆ ಆನ್ಸರ್ ಏನು ಬರುತ್ತೆ ಅಂದರೆ 56,000 ಟೋಟಲ್ ಬರುತ್ತೆ, ಬೋತ್ ಸೈಡ್ 66,000. 66,000 ಒಳಗೆ ನೀವು ಮೈನಸ್ ಮಾಡಬೇಕು. ಮೈನಸ್ ಮಾಡಿದ ತಕ್ಷಣ ಎಷ್ಟು ಬರುತ್ತೆ? 20,000 ಬರುತ್ತೆ ಆನ್ಸರ್. ನೋಡಿ ಯಾವುದು ಟು ಪ್ರಾಫಿಟ್ ಟ್ರಾನ್ಸ್ಫರ್ 20,000 ಬರುತ್ತೆ. ಆ 20,000 ಒಳಗೆ ನಾವು 3/5 2/5 ನಾವು 20,000 ಮುಖಾಂತರ ರವಿ ಅವರಿಗೆ ಮತ್ತು ಕಿರಣ್ ಅವರಿಗೆ ನಾವು ಹಂಚಬೇಕು. ಆಯಿತಾ. ಎಷ್ಟು ಬರುತ್ತೆ? ಆಯಿತಾ. ಇಲ್ಲಿ 12,000 ರವಿ ಅವ್ರದ್ದು, ಕಿರಣ್ ಅವ್ರದ್ದು 8,000 ಬರುತ್ತೆ. ಆಯಿತಾ. ಸೊ ಆನ್ಸರ್ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, 6 ಅಂಕದ ಪ್ರಶ್ನೆಯಲ್ಲಿ. ಯಾವುದು? ಕ್ವಶನ್ ನಂಬರ್ 23. ಆಯಿತಾ. ಕ್ವಶನ್ ನಂಬರ್ 23 ನಿಮಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ, ಇಲ್ಲಿ 1:, ಇದಕ್ಕೆ ಆನ್ಸರ್ 1 ನಿಮಿಷ ನೋಡಿ. ಇದಕ್ಕೆ ಆನ್ಸರ್ ಏನು ಬರುತ್ತೆ? 1:1 ಆನ್ಸರ್ ಬರುತ್ತೆ ನೋಡಿ. ಆಯಿತಾ. 1:1 ಆನ್ಸರ್ ಬರುತ್ತೆ. ಇದು ನಿಮ್ಗೆ ಏನು ಕೇಳಿದ್ದಾರೆ? ಗೇನ್ ರೇಷೋ = ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ. ಇದು ಆನ್ಸರ್ ಆಗಿರುತ್ತೆ. ಇಲ್ಲಿ ಆನ್ಸರ್ ಕೊಟ್ಟಿದ್ದಾನೆ. ಆಯಿತಾ. ಇದು ಆನ್ಸರ್ ಆಗಿರುತ್ತೆ ಇಲ್ಲಿ ನೋಡಿ. ಆಯಿತಾ. ಸೊ 1:1 ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಿಕ್ಯೂಟರ್ ಆನ್ಸರ್ ಏನು ಬರುತ್ತೆ? 1,27,300 ಆನ್ಸರ್ ಬರುತ್ತೆ ಎಕ್ಸಿಕ್ಯೂಟರ್. ಆಯಿತಾ. ಎಕ್ಸಿಕ್ಯೂಟರ್ ಅಕೌಂಟ್ ನಿಮಗೆ ಕೇಳಿದಾರಲ್ಲ, ಎಕ್ಸಿಕ್ಯೂಟರ್ 1,27,300 ಆನ್ಸರ್ ಬರುತ್ತೆ. ಟೋಟಲ್ ನೋಡಿ ಇಲ್ಲಿ ಎಷ್ಟು ಬರುತ್ತೆ. ಸೊ ಯಾವುದೇ ಮೈನಸ್ ಮಾಡೋಕ್ಕೆ ಯಾವುದೇ ರೀತಿ ಅವರು ಇಲ್ಲಿ ವಿಡ್ರಾ ಮಾಡ್ಕೊಂಡಿರಲ್ಲ. ಆಯಿತಾ. ವಿಡ್ರಾ ಮಾಡ್ಕೊಂಡಿದ್ರೆ ಇಲ್ಲಿ ಮೈನಸ್ ಮಾಡಿ ನಾವು ಬರಿತಿದ್ವಿ. ಆಯಿತಾ. ಇಂಟ್ರೆಸ್ಟ್ ಆನ್ ಕಮಿಷನ್ ಯಾವುದಾದ್ರೂ ಮಾಡ್ಕೊಂಡಿಲ್ಲ ಅವರು. ಸೊ ನೆಕ್ಸ್ಟ್ ಕ್ವಶನ್. ಆಯಿತಾ. ಇಲ್ಲಿ 23 ಆಯಿತು, 24 ಆಯಿತು, 25. ಆಯಿತಾ. ಈ ಒಂದು ಪ್ರಶ್ನೆಗೆ 25. ಇದಕ್ಕೆ ಆನ್ಸರ್ ನಿಮಗೆ ಇಲ್ಲಿ ವೇಟ್ ಮಾಡಿ. ಇಲ್ಲಿ ನೋಡಿ ಕ್ವಶನ್ ನಂಬರ್ 25. ಆಯಿತಾ. ಈ ಒಂದು ಕ್ವಶನ್ ನಂಬರ್ 25ಕ್ಕೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಿದ್ದಾರೆ ಅಲ್ಲ. ಆಯಿತಲ್ಲ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇದೆ. ಸೊ ಆನ್ಸರ್ ಎಷ್ಟು ಬರಬೇಕಂದ್ರೆ ವೇಟ್ ಮಾಡಿ, ಇಲ್ಲಿ ಆನ್ಸರ್ ಎಷ್ಟು ಬರಬೇಕಂದ್ರೆ 1,40,000 ಆನ್ಸರ್ ಬರಬೇಕು. ನೋಡಿ ಟ್ಯಾಲಿ ಬರಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. 6 ಅಂಕದ ಪ್ರಶ್ನೆಯಲ್ಲಿ ಟ್ಯಾಲಿ ಬರಲಿಲ್ಲ ಅಂದರೆ, ಇಲ್ಲಾಂದರೆ 4ರಿಂದ ನಿಮಗೆ 5 ಮಾರ್ಕ್ಸ್ ಆದರೂ ಕೊಡ್ತಾರೆ, ಡೋಂಟ್ ವರಿ. ಆಯಿತಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅದೇ ರೀತಿ ಈ ಒಂದು ಕ್ವಶನ್ ನಂಬರ್ 12 ನಾವೇನು ಡಿಸ್ಕಷನ್ ಮಾಡಿದ್ವಿ. ಆಯಿತಾ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಪ್ರಶ್ನೆ ಬಂದಿದೆ. ಸೊ ಇದು ನಿಮಗೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಎಷ್ಟು ಬರಬೇಕಂದ್ರೆ, ಇದು 2,54,000 ಬರಬೇಕು. 2,54,000 ಬರಬೇಕು ನೋಡಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಈ ಒಂದು ಟ್ಯಾಲಿ ಬರಲಿಲ್ಲ ಅಂದರೆ ನಿಮಗೆ 12ರ ಬದಲಿಗೆ 8 ಅಥವಾ ಇಲ್ಲಾಂದರೆ 9 ಮಾರ್ಕ್ಸ್ ಆದರೂ ಕೊಡ್ತಾರೆ. ಏನೂ ಚಿಂತನೆ ಮಾಡೋಕ್ಕೆ ಹೋಗಬೇಡಿ. ಸರ್ ನನ್ನದು ಟ್ಯಾಲಿ ಬರಲಿಲ್ಲ ಸರ್, ನನಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಏನೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ನಿಮಗೆ 2,54,000 ಟ್ಯಾಲಿ ಬರಬೇಕು. ಅದು ಬ್ಯಾಲೆನ್ಸ್ ಶೀಟ್ ಯಾವುದು? ಇದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನಿಮಗೆ ಡಿಸಾಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ನಾನು 2 ಪ್ರಾಬ್ಲಮ್ ಕೂಡ ನಿನ್ನೆ ಹಾಕಿದ್ದೆ. ಇದು ನಿಮಗೆ ಟ್ಯಾಲಿ ಎಷ್ಟು ಬರಬೇಕಂದ್ರೆ 2,45,000 ಇದು ಟ್ಯಾಲಿ ಬರಬೇಕು. ಟ್ಯಾಲಿ ಬರಲಿಲ್ಲ ಅಂದರೂ ಕೂಡ 8ರಿಂದ 9 ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳ ಪೇಪರ್ ಹೇಗಾಯಿತು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ರಿಯಲೈಸೇಷನ್ ಅಕೌಂಟ್ ನೋಡಿ, ಜರ್ನಲ್ ಎಂಟ್ರೀಸ್ನಲ್ಲಿ ನೀವು ಆನ್ಸರ್ ಮಾಡಿದಿರಲ್ಲ, ಸೊ ನಿಮಗೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ. ನೀವು ನೋಡಿ ಇವಾಗ ಕಾಲಮ್ ಹಾಕಿ ನೀವು ಅದರೊಳಗೆ ಏನೇನು ಬರುತ್ತೆ ಎಲ್ಲ ಹಾಕಿ ನೀವು ಬರೆದು ಬಂದರೆ ಡೆಫಿನೆಟ್ಲಿ ನೀವು, ಇಲ್ಲಾಂದರೆ 80ಕ್ಕೆ 80 ಆರಾಮಾಗಿ ಪಡೆದುಕೊಳ್ತೀರಾ. ಜಸ್ಟ್ ನೀವು ಅದರೊಳಗೆ ಏನೇನು ಬರುತ್ತೆ ಎಲ್ಲ ಬರೀದು ಬರಬೇಕು. ಟ್ಯಾಲಿ ಅಂದರೆ 80ಕ್ಕೆ 80 ಮಾರ್ಕ್ಸ್ ಕೊಡ್ತಾರೆ. ಟ್ಯಾಲಿ ಆಗಲಿಲ್ಲ ಅಂದರೆ 80ರ ಬದಲಿಗೆ ಇಲ್ಲಾಂದರೆ ನಿಮಗೆ 72, 75, 70 ಮಾರ್ಕ್ಸ್ ಆದರೂ ಬರುತ್ತೆ ಈ ಒಂದು ಅಕೌಂಟೆನ್ಸಿನಲ್ಲಿ. ಅಷ್ಟೊಂದು ಈಸಿಯಾಗಿ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಬಂದಿತ್ತು ಫೈನಲ್ ಎಕ್ಸಾಮ್ನಲ್ಲಿ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ.
ಸೊ ಎಲ್ಲ ವಿದ್ಯಾರ್ಥಿಗಳ ಪೇಪರ್ ಚೆನ್ನಾಗಿ ಆಗಿದೆ ಅಂತ ಅನ್ಕೊಂಡಿನಿ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಪೇಪರ್ ಭಾಳ ಈಸಿಯಾಗಿ ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.